ಹೇ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಹೇಗಿದ್ದೀರ ಎಲ್ಲರೂ? ಹೋಪ್ ಎಲ್ಲರೂ ಕೂಡ ಚೆನ್ನಾಗಿದ್ದೀರಂತ. ಹಾಗೆ ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ. ಸೊ ಇವತ್ತಿನ ರೆಸಿಪಿ ಏನೆಂದರೆ, ಕೆಲವರು ನನ್ನ ಹತ್ರ ಕೇಳ್ತಾ ಇದ್ದರು ಚಿಕನ್ ಕರಿ ರೆಸಿಪಿ ಅಂತ. ಸೊ ಇದು ಚಿಕನ್ ಕರಿ ರೆಸಿಪಿ ಮೊದಲೇ ಹಾಕಿದ್ದೀನಿ ನಾನು ನನ್ನ ಚಾನಲ್ ಚೆಕ್ ಮಾಡಿ. ಸೊ ಇದು ಪೆಪ್ಪರ್ ಚಿಕನ್ ಮಾಡ್ತಾಯಿದ್ದೀನಿ. ಹಾಗೆಯೇ ಮ್ಯಾಂಗ್ಳೂರು ಕೇರಳ ಕಡೆ ಎಲ್ಲ ಇದು ಫೇಮಸ್ ಆಗಿರೋದು ನೈ ಪತ್ತೀರ್ ಅಂತ ಹೇಳ್ತೀವಿ. ಸೊ ಅದನ್ನು ಕೂಡ ಅದರ ರೆಸಿಪಿ ಕೂಡ ನಾನು ಇದರಲ್ಲಿ ಹಾಕ್ತಾಯಿದ್ದೀನಿ. ಇದು ಮದುಮಗ ಬರುವಾಗೆಲ್ಲ ಜಾಸ್ತಿ ನಮ್ಮ ಕಡೆಯಲ್ಲಿ ಮಾಡ್ತಾ ಇರ್ತೀವಿ ನಾವು. ಸೊ ನಮ್ಮ ಮನೇಲಿ ಕೂಡ ಹಾಗೆಯೇ ಜಾಸ್ತಿ ಈ ಥರದ್ದು ನಾಷ್ಟೆಲ್ಲ ಮಾಡ್ತೀವಿ. ಸೊ ಇದು ಬ್ರೇಕ್ಫಾಸ್ಟ್, ಡಿನ್ನರ್ ಯಾವುದಕ್ಕೂ ಬೇಕಾದರೂ ನಮಗೆ ಇದನ್ನು ಮಾಡ್ಬೋದು. ಹಾಗೆಯೇ ಸಂಜೆ ಟೀ ಜೊತೆ ಕೂಡ ಮಾಡ್ಬೋದು. ಇದರ ಜೊತೆ ಪೆಪ್ಪರ್ ಚಿಕನ್ ಸುಕ್ಕ ಅಥವಾ ಮಟನ್ ಇದು ಯಾವುದ್ರದ್ದು ಬೇಕಾದರೂ ಮಾಡಿದರೂ ಕೂಡ ತುಂಬಾ ಚೆನ್ನಾಗಿದೆ. ಬಟ್ ನಾನ್ ವೆಜ್ಜೇ ಆಗಿರಬೇಕು. ಈ ಥರ ಚಿಕನು ಮಟನ್ ಅಲ್ಲ. ಈ ಫಿಶ್ ಕರಿಗೆ, ವೆಜ್ ಕರಿಗೆಲ್ಲ ಇದಷ್ಟು ಚೆನ್ನಾಗಾಗಲ್ಲ. ಸೊ ಇವಾಗ ಇದರ ಎರಡರದ್ದು ರೆಸಿಪಿ ಕೂಡ ನಾನು ನಿಮಗೆ ಇದರಲ್ಲಿ ಹೇಳ್ತಾ ಇದ್ದೀನಿ. ಸೊ ರೆಸಿಪಿಗೆ ಹೋಗೋಣ, ಯಾಕೆ ತಡ ಅಲ್ವಾ. ಸೊ ಮೊದಲಿಗೆ ನಾನಿಲ್ಲಿ ಒಂದು ಓವರ್ ನೈಟ್ ನಾನು ಅಕ್ಕಿಯನ್ನು, ಬೆಳ್ತಿಗೆ ಅಕ್ಕಿ ಬರ್ತದಲ್ವ, ಅದನ್ನು ನಾನು ನೆನೆಸಿ ಹಾಕಿದ್ದೆ. ಅಂದರೆ ದೋಸೆ ಇಡ್ಲಿ ಎಲ್ಲ ಮಾಡ್ತೀವಲ್ಲ ಅದರದ್ದು ಹಾಕಿದ್ದು ನಾನು ಒಂದೇ ಒಂದು ಗ್ಲಾಸಷ್ಟು ಹಾಕ್ತಾಯಿದ್ದೀನಿ. ಇದಕ್ಕೆ ಎಕ್ಸಾಕ್ಟಾಗಿ ಕರೆಕ್ಟಾಗಿ ಮೆಜರ್ ಏನು ಬೇಕಂತಿಲ್ಲ. ನಾನಿವಾಗ ಒಂದು ಗ್ಲಾಸ್ ಅಕ್ಕಿಗೆ 1 ಕಪ್ಪಷ್ಟು ತೆಂಗಿನಕಾಯಿ ಕೂಡ ಹಾಕ್ತಾಯಿದ್ದೀನಿ. ತೆಂಗಿನಕಾಯಿ ತುರಿ ಉಂಟಲ್ವ, ಅದು ಕೂಡ ಹಾಕಬೇಕು. ಸೊ ಹಾಗೆ ನೀರಿಗೆ ಅಷ್ಟಿಷ್ಟು ಅಂತ ಏನಿಲ್ಲ, ಒಂದು ಅಂದಾಜಿಗೆ ಹಾಕ್ಬೋದು. ಜಾಸ್ತಿ ಆದರೂ ಕೂಡ ಟೆನ್ಷನ್ ಏನು ಮಾಡಬೇಡಿ. ಇದ್ರದ್ದು ಮತ್ತೆ ಹೋಗ್ತಾ ನಿಮಗೆ ಇದ್ರದ್ದು ಏನಂತ ಗೊತ್ತಾಗ್ತದೆ. ಹಾಗೆ ಇದಕ್ಕೆ ಒಂದು ಅರ್ಧ ಈರುಳ್ಳಿಯನ್ನು ಕಟ್ ಮಾಡಿ ಇದೇ ಜಾರಿಗೆ, ಮಿಕ್ಸಿ ಜಾರಿಗೆ ಹಾಕ್ತಾಯಿದ್ದೀನಿ, ಅಕ್ಕಿ ಹಾಕಿದ ಜಾರಿಗೆ. ಹಾಗೆ 1-2 ಟೇಬಲ್ ಸ್ಪೂನಷ್ಟು ಸೋಂಪು ಉಂಟಲ್ವ, ಅದನ್ನು ಕೂಡ ಹಾಕಬೇಕು. ರುಚಿಗೆ ಬೇಕಾದಷ್ಟು ಉಪ್ಪನ್ನು ಹಾಕಿ, ಹಾಗೆ ತೆಂಗಿನಕಾಯಿ ಕೂಡ ಹಾಕಿ ಇದನ್ನು ಚೆನ್ನಾಗಿ ಪೇಸ್ಟ್ ಥರ ಮಾಡಬೇಡಿ. ದರಿ ಅಂತ ಕೈಗೆ ಅಕ್ಕಿ ಸಿಗಬೇಕು, ಆ ಥರ ನಾವು ಗ್ರೈಂಡ್ ಮಾಡಿದ್ರೆ ಆಯಿತು. ಒಂದು ಪಲ್ಸ್ ಮೂಡಲ್ಲಿ ಮಾಡಿದರೆ ಸಾಕು. ಇವಾಗ ನೋಡುವಾಗ ನಿಮಗೆ ಗೊತ್ತಾಗ್ತದೆ. ಸೊ ಹಾಗೆಯೇ ಮಾಡಿದರೆ ಆಯಿತು. ಸೊ ಇವಾಗ ಏನು ಮಾಡಬೇಕಂದ್ರೆ, ಇವಾಗ ಈ ಹಿಟ್ಟಿಗೆ ನಾವು ಅಕ್ಕಿ ಹಿಟ್ಟು ಬರ್ತದಲ್ವ, ರೈಸ್ ಪತ್ತಿರು ಮಾಡ್ತೀವಿ, ಅದರ ಅಕ್ಕಿ ಹಿಟ್ಟು ಅದನ್ನು ನಾವು ಇದಕ್ಕೆ ಎಷ್ಟು ಬೇಕು ಅಷ್ಟು ಹಾಕಬೇಕು. ನಾನಿಲ್ಲಿ 1 ಕಪ್ಪಷ್ಟು ಹಾಕಿದ್ದೀನಿ. ಕರೆಕ್ಟಾಗಿ ನನಗೆ ಬಂತು, 1 ಗ್ಲಾಸ್ಗೆ 1 ಕಪ್ಪಷ್ಟು ಬಂತು. ಇವಾಗ ನೀರು ಜಾಸ್ತಿ ಆದರೆ 2 ಕಪ್ ಕೂಡ ಅಕ್ಕಿ ಹಿಟ್ಟು ಹಾಕ್ಬೋದು, ಏನು ತೊಂದರೆ ಇಲ್ಲ. ಅಕ್ಕಿ ಜಾಸ್ತಿ ಹಾಕಿದರೂ ಕೂಡ ತುಂಬಾ ಚೆನ್ನಾಗಿ ಆಗ್ತದೆ. ಇವಾಗ ಈ ಥರದ ನಮಗೆ ಮನೆ ಇದ್ದರೆ ನಿಮಗೆ ಇದರಲ್ಲಿ ಮಾಡ್ಬೋದು. ಇಲ್ಲ ಅಂದರೆ ಕೈಯಲ್ಲಿ ಕೂಡ ಇದರದ್ದು ಶೇಪನ್ನು ಮಾಡ್ಬೋದು. ಒಂದು ದೊಡ್ಡ ಬಾಲ್ ಸೈಜಷ್ಟು ಮಾಡಿ ಇದು ಇಷ್ಟೇ ಒಂದು ದಪ್ಪದಲ್ಲಿ ನಾವು ಇದನ್ನು ಮಾಡಬೇಕು. ಆದ ನಂತರ ಬಿಸಿಯಾದ ಎಣ್ಣೆಗೆ ನಾವು ಇದನ್ನು, ಕಾದ ಎಣ್ಣೆಗೆ, ತುಂಬ ಕಾದ ಎಣ್ಣೆಗೆ ನಾವೇನು ಮಾಡಬೇಕು, ಇದನ್ನು ಹಾಕಬೇಕು. ಹಾಕಿ ಜಾಸ್ತಿ ಎಣ್ಣೆ ಹಾಕಿದರೆ ಈ ಥರ ಸ್ಪೂನಲ್ಲಿ ಹಾಕಬೇಕಂತಿಲ್ಲ. ನಾನಿಲ್ಲಿ ಕಡಿಮೆ ಕ್ವಾಂಟಿಟಿಯಲ್ಲಿ ಎಣ್ಣೆ ಹಾಕಿದ್ರಿಂದ ನಾನು ಸ್ಪೂನಲ್ಲಿ ಮೇಲ್ಗಡೆ ಹಾಕ್ತಾಯಿದ್ದೀನಿ, ಹೀಗೆ ಉಬ್ಬಿ ಬರಲಿಕ್ಕೆ. ಸೊ ಇವಾಗ ಇದು 2 ಕಡೆ ಮಗಚಿ ಕೂಡ ಹಾಕಿದ್ದೀನಿ. ಸೊ ಇವಾಗ ಏನಾಯಿತು, ಇದು ಕುಕ್ಕಾಗಿ ಬಂದಿದೆ. ಇದರದ್ದು ನಮಗೆ ಸೋಂಪು ಹಾಗೆ ತೆಂಗಿನಕಾಯಿ ತುರಿ ಇದೆಲ್ಲ ನಮಗೆ ಬಾಯಿಗೆ ಸಿಗಬೇಕು ತಿನ್ನುವಾಗ. ಈರುಳ್ಳಿ ತುಂಬಾ ಅಂದರೆ ತುಂಬಾ ಚೆನ್ನಾಗಿ ಆಗುತ್ತೆ. ಇದನ್ನು ನೀವು ಟ್ರೈ ಮಾಡಿ. ಇದಕ್ಕೆ ಕಾಂಬಿನೇಷನ್ ಆಗಿರುವ ಚಿಕನ್ ಪೆಪ್ಪರ್ ಸುಕ್ಕ ಯಾವ ಥರ ಮಾಡೋದಂತ ಹೇಳ್ತೀನಿ. ಸ್ವಲ್ಪ ಜಾಸ್ತಿ ಕ್ವಾಂಟಿಟಿಯಲ್ಲಿ ನಾನು ಎಣ್ಣೆ ಹಾಕ್ತಾಯಿದ್ದೀನಿ. ಒಂದು 3 ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಕಿ, ಅದಕ್ಕಾದ ನಂತರ ನಾನು ಅದಕ್ಕೆ ಕರಿಬೇವು ಸೊಪ್ಪು ಹಾಕ್ತಾಯಿದ್ದೀನಿ. ನಾನಿವಾಗ 1 kg ಚಿಕನ್ನಿದ್ದು ಸುಕ್ಕ ಮಾಡ್ತೀನಿ. ಅದಕ್ಕೆ ನಾನಿವಾಗ ನಿಮಗೆ ಮೆಜರ್ ಹೇಳ್ತಾ ಇದ್ದೀನಿ, ಎಷ್ಟು ಕ್ವಾಂಟಿಟಿಯಲ್ಲಿ ಹಾಕಬೇಕಂತ ಹೇಳ್ತಾ ಇದ್ದೀನಿ. ನಾನು ಇದಕ್ಕೆ ದೊಡ್ಡ ಸೈಜಲ್ಲಿ 4 ಈರುಳ್ಳಿಯನ್ನು ಸ್ಲೈಸ್ ಥರ ಕಟ್ ಮಾಡಿ ಹಾಕ್ತಾ ಇದ್ದೇನೆ. ಹಾಕಿ ಅದರ ಜೊತೆಗೆ ಉಪ್ಪನ್ನು ಕೂಡ ಹಾಕಿ ಚೆನ್ನಾಗಿ ಫ್ರೈ ಮಾಡಿ, ಆದ ನಂತರ ನಾವು 1-2 ಟೇಬಲ್ ಸ್ಪೂನಷ್ಟು ಜಿಂಜರ್ ಗಾರ್ಲಿಕ್ ಪೇಸ್ಟ್ ಹಾಕಿ ಚೆನ್ನಾಗಿ ಫ್ರೈ ಮಾಡಬೇಕು. ಇದನ್ನು ತುಂಬ ಟೈಮ್ ಹಿಡಿಯುತ್ತೆ. ನಾನಿವಾಗ ವೀಡಿಯೋ ಸ್ಪೀಡ್ ಮಾಡಿ ತೋರಿಸ್ತಾ ಇದ್ದೀನಿ ನಿಮಗೆ. ಆದ ನಂತರ ಇದಕ್ಕೆ 3 ಟೊಮೆಟೊ, 5 ಹಸಿಮೆಣಸಿನಕಾಯಿ ಕೂಡ ಕಟ್ ಮಾಡಿ ಹಾಕಿ ಚೆನ್ನಾಗಿ ಫ್ರೈ ಮಾಡ್ತಾ ಇದ್ದೇನೆ. ಫ್ರೈ ಮಾಡಿ ಮುಚ್ಚಿ ನಾನು ಒಂದು 10 ನಿಮಿಷ ಬೇಯಲಿಕ್ಕೆ ಇಟ್ಟಿದ್ದೆ. ಸೊ ಇವಾಗ ಸ್ವಲ್ಪ ಬೆಂದು ಬಂತು. ಇವಾಗ ನಾವು ಇದಕ್ಕೆ ಏನೆಲ್ಲ ಸ್ಪೈಸಸ್ ಬೇಕೋ ಅದನ್ನು ಹಾಕೋಣ. ಸೊ ಇವಾಗ ಅರಿಶಿನ ಪುಡಿ ಹಾಕಿ, ಸ್ವಲ್ಪ ಎಷ್ಟು ಬೇಕು ಅಷ್ಟನ್ನು ಹಾಕಿ, ನಾನಿಲ್ಲಿ ಅರ್ಧ ಟೀ ಸ್ಪೂನಷ್ಟು ಹಾಕ್ತಾಯಿದ್ದೀನಿ. ಹಾಕಿ ಮಿಕ್ಸ್ ಮಾಡ್ಕೊಳ್ಳಿ. ಇದಕ್ಕೆ ನಾವು ಚಿಕನ್ ಮಾಡೋದರಿಂದ ಪೆಪ್ಪರ್ ಜಾಸ್ತಿ ಹಾಕಬೇಕು. ಸೊ ಇವಾಗ 1.5 ಟೇಬಲ್ ಸ್ಪೂನಷ್ಟು ಧನಿಯಾ ಪುಡಿ, ಅದರಲ್ಲಿ ಮಿಕ್ಸ್ ಇದೆ, ಧನಿಯಾ ಪುಡಿ, ಸೋಂಪು ಪುಡಿ, ಜೀರಾ ಪುಡಿ, ಈ 3 ಪುಡಿಯನ್ನು ನಾನು 1.5 ಟೇಬಲ್ ಸ್ಪೂನಷ್ಟು ಹಾಕಿದ್ದೀನಿ. ಹಾಗೆಯೇ 1/4 ಟೀ ಸ್ಪೂನಷ್ಟು ಗರಂ ಮಸಾಲ, ನಾನು 3.5 ಟೇಬಲ್ ಸ್ಪೂನಷ್ಟು ಇಲ್ಲಿ ಪೆಪ್ಪರನ್ನು ಹಾಕ್ತಾ ಇದ್ದೀನಿ. ಮತ್ತು ಮೆಣಸಿನ ಪುಡಿ, ಚಿಲ್ಲಿ ಪುಡಿ ಉಂಟಲ್ವ, ಅದನ್ನೆಲ್ಲ ಹಾಕೋದು ಬೇಡ. ಸೊ ಇಷ್ಟು ಹಾಕಿ ಮಿಕ್ಸ್ ಮಾಡಿದ ನಂತರ ಚಿಕನ್ ಉಂಟಲ್ವ, ಅದನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಮುಚ್ಚಿ 1 ಗ್ಲಾಸ್ ನೀರು ಕೂಡ ಹಾಕಿ ಮುಚ್ಚಿ
ಮೀಡಿಯಮ್ ಫ್ಲೇಮಲ್ಲಿಟ್ಟು ಚೆನ್ನಾಗಿ ಬೇಯಿಸಿ ಇದರ ಎಣ್ಣೆ ಎಲ್ಲ ಇದಕ್ಕೇ ಬಿಡಬೇಕು. ಅಷ್ಟು ಒಂದು ನೀಟಾಗಿ ನಾವು ಈ ಚಿಕನನ್ನು ಮಾಡಬೇಕು. ಚಿಕನನ್ನು ಬೇಯಿಸಿ ತೆಗಿಬೇಕು. ಇದರ ಈರುಳ್ಳಿ, ಚಿಕನ್ ಹಾಗೆ ಇದ್ರದ್ದು ಮಸಾಲೆ ಉಂಟಲ್ಲ ಅದರ ಫ್ಲೇವರೆಲ್ಲ ಇದರಲ್ಲಿ ಬಿಟ್ಟು ನಮಗೆ ತಿನ್ನುವಾಗ ತುಂಬಾ ಟೇಸ್ಟಿ ಆಗುತ್ತೆ. ಸೊ ಇದನ್ನು ನೀವು ಟ್ರೈ ಮಾಡಿ. ಇವಾಗ ಫೈನಲಿಗೆ ಆಯಿತು ಪೆಪ್ಪರ್ ಸುಕ್ಕ. ಅದಕ್ಕೆ ಮೇಲ್ಗಡೆ ಕೊರಿಯಂಡರ್ ಲೀಫ್ ಕೂಡ ಹಾಕಿ, ನನ್ನ ಹತ್ರ ಮುಗ್ದಿತ್ತು ಕೊರಿಯಂಡರ್ ಲೀಫ್, ಸೊ ಅದಕ್ಕೆ ನಾನು ಹಾಕಲಿಲ್ಲ. ಹಾಗೆಯೇ ನಾನು ನಿಮಗೆ ನೈಪತ್ರ ಕೂಡ ಸರ್ವ್ ಮಾಡಿ ತೋರಿಸ್ತಾ ಇದ್ದೀನಿ. ತುಂಬಾ ಟೇಸ್ಟಿಯಾಗಿದೆ. ಒಂದು ಸೂಪರ್ ಆಗಿರೋ ಒಂದು ಕಾಂಬಿನೇಷನ್ ಅಂತಲೇ ಹೇಳ್ಬೋದು. ಸೊ ಇದನ್ನು ನೀವು ಕೂಡ ಟ್ರೈ ಮಾಡಿ. ಹಾಗೆಯೇ ನನ್ನ ಈ ವಿಡಿಯೋನ ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೇನೆ. ನನ್ನ ಇವತ್ತಿನ ರೆಸಿಪಿ ನಿಮಗೆ ಇಷ್ಟ ಆಗಿದ್ದಲ್ಲಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಫ್ಯಾಮಿಲಿ ಫ್ರೆಂಡ್ಸ್ಗೆ ಶೇರ್ ಮಾಡಲಿಕ್ಕೆ ಕೂಡ ಮರಿಬೇಡಿ. ಹಾಗೆಯೇ ಫಸ್ಟ್ ಟೈಮ್ ನೋಡೋದಾದರೆ ನನ್ನ ಚಾನಲ್ಗೆ ವಿಸಿಟ್ ಮಾಡಿದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ನೋಡ್ಕೊಳ್ಳಿ. ಹಾಗೆಯೇ ಲೈಕ್ ಕಾಮೆಂಟ್ ಕೂಡ ಹಾಕ್ಕೊಳ್ಳಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಬಾಯ್. ಥ್ಯಾಂಕ್ ಯು ಫಾರ್ ವಾಚಿಂಗ್.